ಹಲೋ ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಇವತ್ತು ಸಂಡೇ ನಾವು ಇವತ್ತು ಹಿಡನ್ ವಾಟರ್ ಫಾಲ್ಸ್ ಹೋಗ್ಬೇಕಂತ ಮಾಡೇವಿ, ಪ್ಲ್ಯಾನ್ ಮಾಡೇವಿ. ಫಸ್ಟ್ ಟೈಮ್ ಹೊಂಟೇವಿ, ಏನು ನೋಡ್ರಿಕಿಲ್ಲ ನಾವು. ಫಸ್ಟ್ ಟೈಮ್ ನೋಡ್ಬೇಕಂತ ಹೋಗತ್ತೇವಿ, ನಿಮ್ಗೆ ತೋರಿಸ್ತೇವೆ ರೀ. ನಾನು ಲಾಗ್ ಫುಲ್ಲಾಗಿ ನೋಡಿದ್ರೆ ನಿಮ್ಗೆ ಸಿಗ್ತೈತೆ ರೀ. ಬೆಳಗ್ಗೆ ಒಂದು 55 ಕಿಲೋಮೀಟ್ರ್ ಆಗ್ತೈತಿ. ಬರ್ರಿ ಹೋಗೋಣ್ರಿ. ಮೇನ್ ಇಂಡಸ್ಟ್ರಿಯಲ್ ಏರಿಯಾ ನೋಡ್ರಿ ಇದು. ಉದ್ಯಮ ಬ್ಯಾಂಗ್ನದ ಹಿಡಿದು ಹುಂಚಾನಿಟ್ಟು ತನಕ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ. ಆಲ್ಮೋಸ್ಟ್ ಎಲ್ಲ ಥರ ಇಂಡಸ್ಟ್ರಿಯಲ್ ಅಂದ್ರೆ ಒಂದು ಗಾಡಿ ಸ್ಕೇರ್ ಪಾರ್ಟ್ಸ್ ಹಿಡಿದು ಎಲ್ಲ A to Z ರೀ, ಎಲ್ಲ ಇಲ್ಲೇ ಸಿಗ್ತೈತೆ ರೀ. ನಾನು ಯಾರೋ ಗಂಡಸರು ಅನ್ಕೊಂಡೆ. ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ರು ಇಲ್ಲೇ, ಅಲ್ಲಿ ಹಾಸ್ಟೆಲ್ ಮಾಡಿ ಬಂದಿರ್ಕಿಲ್ಲ. ಈಗ ಜಸ್ಟ್ ಮಾಡಿ ಬಂದು ಇವಾಗಿನ ಲೆಟ್ಸ್ ಗೋ ಗೈಸ್. ಇವಾಗ ಮಾಣಿಕ್ ಬ್ಯಾಗ್ದಾಗದೇವಿ. ಗೈಸ್ ಕಿಯಾ ಶೋರೂಮ್ ಇದೆ ಇಲ್ಲಿ. ಇವಾಗಿಂದ 2-3 ವರ್ಷ ಆಯ್ತು. ಈಗ ಲಾರ್ಜೆಸ್ಟ್ ಮಾರ್ಕೆಟಿಂಗ್ ಐತೆ ನೋಡ್ರಿ ಕಿಯಾ ಶೋರೂಮ್. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಫುಲ್ ವ್ಯಾಲ್ಯೂ ಐತ್ರಿ ಈ ಕಾರ್ಗೆ. ಈಗ ರೈಟ್ ತೊಗೊಂಡೇವಿ, ಚಾಂಬೋಟಿ ರೋಡ್ ಇಡ್ತೇವಿ. ಚಾಂಬೋಟಿ ರೋಡ್ ಹಾಕೊಳ್ಳಿ ನೆಕ್ಸ್ಟ್ ಕನ್ಕುಮಿ ದಾರಿಕೊಳ್ಳೋ ಡೆಲ್ಟಾ ಪಾಯಿಂಟ್ ಐತ್ರಿ. ಅಲ್ಲಿಂದ್ರೆ ನಾವು ಮುಂದೆ ಜಲವಾನೆ ಫಾಲ್ಸ್ ಅಂತ ಐತ್ರಿ, ಅಲ್ಲಿ ಹೋಗ್ಬೇಕು. ಸೂರಲ್ಲ ಜಲವಾನೆ ಹೆಸರೇ ತಾಂತ್ರಿಕ ಮಹಾವಿದ್ಯಾಲಯ VTU ಮೇನ್ ಇಂಜಿನಿಯರಿಂಗ್ ಕಾಲೇಜ್ ನೋಡ್ರಿ. ಬೆಳಗಾವದಾಗ ಒಂದು ಒಳ್ಳೆ ಪ್ರಸ್ತುತ ಕಾಲೇಜ್ ಇದೆ. ಸುಮ್ ಹೋಗತ್ತಿದ್ದು ಗೈಸ. ಇಲ್ಲಿ ಇವ್ರಿಗೆ ಮುಟ್ಲೆ ಹಣ್ಣು ಕಾಣಿದಾವ, ಮುಟ್ಲೆ ಹಣ್ಣು ಹರಿಯಕ್ಕೆ ಹೋಗೋಣ ಅಂತ ಅನ್ನತ್ತಾರ. ಈಗ ತಿನ್ನಾಕ ಹೊಂಟೇವಿ, ಬರ್ರಿ. ಕಾಯಿದ ನೋಡ್ರಿ, ಬರ್ರಿ ಪಟ್ಸಿರಿ. ಓನರ್ ಬರೋದು ಮೊದಲು ಒಂದೆರಡು ಕಾಯಿ ಹರ್ಕೊಂಡು ತಿಂದು ಹೋಗ್ಬಿಡ ಬರ್ತದೆ. ತಗೋರ್ಲ ನಂಗೂ ಗಿರೇ ನಂಗೆ ನಂಗೊಂದು ಕಾಯಿ ಕೊಡಕ್ರು. ಶಿವ ಇದನ್ನ ರೀ, ಅದನ್ನ ರೀ. ಬೆಟರ್ ಟ್ರೈ ನೆಕ್ಸ್ಟ್ ಗಾಯ್. ತೈಲ್ ಗಾನಿಗೆ ತೋದ ಬೇರೆ ಕೊಡ್ಲಾ? ಇವಾಗ ಜಸ್ಟ್ ಕಾಯಿ ತಿಂದು ರೀ. ನೆಕ್ಸ್ಟ್ ಹೋಗ್ತೇವೆ. ಓನರ್ ಗಾಡಿ ಇಲ್ಲೇ ಐತಿ, ಬಂದು ನೋಡಿದ್ರೆ ಬೈತಾರು, ಅದಕ್ಕೆ ಹೋಗ್ತೀವಿ ಸುಮ್ಮನೆ. ಬರ್ರಿ. ಜಾಂಬೋಟಿ ಇಲ್ಲಿಂದ 10 ಕಿಲೋಮೀಟ್ರ್ ಐತಿ. ಮತ್ತೆ 10 ಕಿಲೋಮೀಟ್ರ್ ದಾಟಿದಂದ್ರೆ ಫಾರೆಸ್ಟ್ ಏರಿಯಾ, ಫುಲ್ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಅಲ್ಲಿಂದ ಕನ್ಕುಂಬಿ ಒಂದು 12 ಕಿಲೋಮೀಟ್ರ್ ಆಗ್ತೈತಿ. ಅದು ನೆಕ್ಸ್ಟ್ ಅಲ್ಲಿಂದ ಒಂದು 6 ಕಿಲೋಮೀಟ್ರ್ ನಾವು ಡೆಲ್ಟಾ ಹೋಗ್ಬೇಕು ರೀ. ಜಾಂಬೋಟಿ ನಿಯರೆಸ್ಟ್ ಬಂದೀವಿ ಇವಾಗ. ಜಸ್ಟ್ ಅಬ್ಸರ್ವ್ ಮಾಡಿರಿ ಫಾರೆಸ್ಟ್ ಎಷ್ಟು ಚಂದ ಐತಿ, ಗ್ರೀನರಿ. ಪ್ರತಿಯೊಬ್ಬರು ಏನೂ ಮಾಡೋಕ್ಕಾಗಲಿಲ್ಲ ಅಂದ್ರೆ ಗಿಡ ಕಡಿಬೇಡ್ರಿ. ಆದಷ್ಟು ತಮ್ಮ ಹೊಲಗಳಾಗ ತಮ್ಗಿರೋ ಜಾಗದಾಗ ಗಿಡ ಹಚ್ಚಕ್ಕೆ ಟ್ರೈ ಮಾಡಿರಿ. ಇವತ್ತು ನಾವು ವಿಷಯ ನೋಡತ್ತೀವಿ, ನಮ್ಮ ಮುಂದಿನ ಜನ್ರೇಷನ್ಗೆ ಅದು ಸಿಗೋದಿಲ್ಲ. ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ, ಸಾಯೋಣ ಅಂತ ಅನ್ಕೊಂಡವನ್ಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಗೈಸ್ ರೋಡ್ ಚಲೋ ಐತೆ ಅಂತ ಹೇಳಿ ಇಲ್ಲಿ ಎಲ್ಲ ಚಲೋ ಕಾಣತ್ಲಿ. ಫೋಟೋ ತೊಗೋಬೇಕಂತ ಮಾಡೀವಿ. ಇವಾಗ ಎಲ್ಲರೂ ಫೋಟೋ ತಗೋತೇವೆ. ಫೋಟೋ ತೊಗೊಂಡ್ಬಾಕ ನೆಕ್ಸ್ಟ್ ಹೋಗ್ಬಾರಿ. ಈಗ ಜಸ್ಟ್ ಜಾಂಬೋಟಿ ದಾಟಿ ಬಂದೇವ್ರಿ. ಇವಾಗ ಆಲ್ಮೋಸ್ಟ್ ಬಂದೇವ್ರಿ. ಇನ್ನೊಂದು ಈಗ ಎಷ್ಟು ಬಂದೇವು ಅಷ್ಟು ಬಂದು ಹೋದ್ರೆ ಮುಗೀತು. ಛತ್ರಿ ಓಪನ್ ಮಾಡಕ್ಕೆ ಫೋಟೋ ತಗೋಸಮ್. ಛತ್ರಿ ಓಪನ್ ಮಾಡಕ್ಕೆ ಹೋಗಿ ಹೆಂಗೆ ಮಾಡ್ಯಾರ ನೋಡ್ರಿ, ಗಾಳಿಗೆ ಉಲ್ಟಾ ಆಗಿಬಿಟ್ಟೈತಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತು. ನಮ್ಮ ಗಿರೀಶ್ ಮನೆ ತೊಗೊಂಡು ಸ್ಕೂಟಿ ಇದೆ ನೋಡ್ರಿ, ರೇ ಜಡ್ಡಾರ್ ಯಮ ಗಾಡಿ ಇದ್ರಿ. ಒಳ್ಳೆ ರಿಸಲ್ಟ್ ಐತಿ, ಒಳ್ಳೆ ಎವರೇಜ್ ಐತಿ. ಗಾಡಿ ಚಲೋ ಐತ್ರಿ, ಬೆಸ್ಟ್ ಐತಿ, ಕಂಫರ್ಟೇಬಲ್ ಗೈಸ್. ಶಿವ ಫೋಟೋ ತೆಗಿ ಅಂತ ಹೇಳಿ ಗಂಟು ಬಿದ್ದಾನ್ರಿ. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏಯ್ ಲೋ ಆಂಗಲ್ ಹೊಡ್ಕೊ ಸರ್, ಟಾಪ್ ಆಂಗಲ್ ಹೋಗ್ಲಾ? ನನ್ನ ಮಗನೇ, ಒಂದು ಮ್ಯಾಗ್ನಲ್ಲಿ ಮಿಸ್ ಆದ್ರೂ ಸಾಯ್ಸಾಕ್ಬಿಡ್ತೀನಿ. ಫ್ರಂಟ್ ಪೇಜ್ ಅವ್ನ ಫೋಟೋ ತೆಗ್ಯಾರ ಯಾರಿಲ್ಲ ಯಾರು. ಈ ನಿರಂಜನ್ ಏನ ಸಾಕು ತಗೋ, ವಿಡಿಯೋದ ಬಂದಿ ಸಾಕು. ಇವಾಗ ಕನ್ಕೊಂಬಿ ಪ್ಲೇಸಿಗೆ ಬಂದೇವಿ. ಇಲ್ಲಿಂದ ಮುಂದೆ ಹೋಗ್ಬೇಕು ಒಂದು 10 ಕಿಲೋಮೀಟ್ರ್. ಅಲ್ಲಿ ಏನೂ ಸಿಗೋದಿಲ್ಲ ರೀ ತಿನ್ನಾಕ. ಅಷ್ಟು ಹೋದ್ರೆ ಏನೂ ಸಿಗೋಲ್ಲ. ಅದಕ್ಕೆ ಇಲ್ಲಿ ಬೇಕ್ರಿ ಐಟಮ್ಸ್ ತೊಗೊಂಡು ಬಂದೇವಿ. ಹಾಂ ಏನು ತಗೋ? ಕುರ್ಕುರಿ ತಗೋ, ಚಿಪ್ಸ್ ತಗೋಲ್ಲ. ಹಾಂ ಇವೆ 4 ತಾನೇ ಇದು. ಕುರ್ಕುರೆ ಮತ್ತು ಬ್ರೆಡ್ ಜಾಮ್ ತೊಗೊಂಡೇವ್ರಿ. ಮತ್ತು ಬರ್ಬನ್ ಬಿಸ್ಕಿಟ್ ತೊಗೊಂಡೇವಿ. ಇದು ಸಾಕು ಅಂದ್ಕೊಂಡೇವಿ. ಸಾಕು 190 ಆಯಿತು. ಏನು ಮಾಡೋ ಬರೋದಿಲ್ಲ. ಅಲ್ಲಿ ಮುಂದೆ ಏನು ಸಿಗೋದಿಲ್ಲ, ಅದಕ್ಕೆ ಈಗ ತೊಗೋತೀವಿ. ಅವನು ವೈಟ್ ಚಿನ್ಮುರಿ ತರಕೊಂಟಾನೆ.
ಅದನ್ನ ಸ್ವಲ್ಪ ಬೇಗದಲ್ಲೇ ಮಾಡಿ ತಿಂದ್ಬಿಡ್ತೀವಿ. ಅದು ತೊಗೊಂಡ್ವಿ ನಾವು ವೈಟ್ ಚುರ್ಮರಿ ತಂದಾನ ಏನು ತೊಗೊಂಡು ಹೋಗ್ಬಿಡ್ತೇವೆ ರೀ. ಅನ್ಕೊಂಬಲ್ಲಿರೋ ಇದು ಮಾಹುಲಿ ದೇವಸ್ಥಾನ ರೀ. ಇದು ಮಹಾರಾಷ್ಟ್ರ ಮಂದಿ ಆರಾಧ್ಯ ದೇವ್ರ ಇದು. ಬರ್ರಿ ಅಲ್ಲಿ ಹೋಗೋಣ್ರಿ ಎಲ್ಲರೂ ತೋರಿಸ್ತೇನೆ ನಿಮಗೆ ಗುಡಿ. ಇದು ನೋಡ್ರಿ ಮಾಹುಲಿ ಮಾತಾ ಮಂದಿರ. ಇದು ಕನ್ಕುಂಬೆ ಒಳಗೆ ಐತ್ರಿ. ದರ್ಶನ ಎಲ್ಲ ಆತ್ರಿ. ಮಾಹುಲಿ ದೇವ್ರ ದೇವಸ್ಥಾನ ದರ್ಶನ ಆಗೈತಿ ಇವಾಗ. ಈ ಕೊಂಡದ ವಿಶೇಷ ಏನಂದ್ರೆ ಅದ ಜಾತ್ರೆ ಟೈಮ್ಗಿದ 12 ಆಗ್ತೈತ್ರಿ ಕನ್ಕೊಂಬಿ ದೇವ್ರದಿದ. ಇದು ಜಾತ್ರೆ ಟೈಮ್ಗೆ ಹಾಲ್ ಕಲರ್ ಆಗ್ತಾವಂತ್ರಿ ನೀರು. ದೇವಿ ದರ್ಶನ ಎಲ್ಲ ಆಯ್ತಾ. ಇವಾಗ ನಾವು ವಾಪಸ್ ಹೋಗತ್ತೇವಿ. ಮಂದಿರ ನೋಡ್ರಿ ಎಷ್ಟು ಚಂದ ಐತಿ, ಭಾರಿ ಐತ್ರಿ ಗೈಸ್. ಇಲ್ಲ ಇದ ನೋಡ್ರಿ ಡೆಲ್ಟಾ ಪಾಯಿಂಟ್. ಬಟ್ ರೀ ಇಲ್ಲಿ ಎಲ್ಲರೂ ನಡ್ಕೊಂಡು ಹೋಗಿ ಹಾದಿ ಮಾಡ್ಯಾರ. ಅದ ಹಾದಿಲಿ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಜಿಗನ್ ಇದಾವ್ರಿ ಇಲ್ಲೆಲ್ಲ. ಫುಲ್ ಭಾರಿ ಐತಿ ಜಾಗ. ಟ್ರಕ್ಕಿಂಗ್ 2 ಕಿಲೋಮೀಟರ್ ಒಳಗೆ ಟ್ರಕ್ಕಿಂಗ್ ಹೋಗ್ಬೇಕು. ಅಲ್ಲಿ ಹೋಗ್ಬೇಕು ನಮ್ಗೆ ಡೆಲ್ಟಾ ವ್ಯೂ ಪಾಯಿಂಟ್ ಸಿಗ್ತೈತಿ ರೀ. ಡೌನ್ ಸೈಡ್ ವಾಟರ್ ಫಾಲ್ ಐತಿ. ಅಲ್ಲಿ ಸ್ವಿಮ್ಮಿಂಗ್ ಮಾಡೋದೆಲ್ಲ ಚಲೋ ಐತ್ರಿ ಜಾಗ. ಬರ್ರಿ ನಿಮ್ಗೆ ತೋರಿಸ್ತೀನಿ. ಅದು ಹೆಚ್ಚು ಬಿಡೋದಂದ್ರೆ ಉಪ್ಪಿಗೆ ಎಟ್ಟ ಬಿಡ್ತೈತಿ. ಉಪ್ಪು ಹಾಕಿರ ಉಪ್ಪು ಹಾಕ್ಬಾರ್ದು. ಲೈಫ್ದಾಗ ಏನೂ ಇಲ್ಲ ಗೈಸ್. ಯಾವಾಗ ನಾವೆಲ್ಲ ನೀರಿನ ಮೇಲೆ ಗುಳ್ಳಿ ಇದ್ದಂಗೆ ಯಾವಾಗ ಏನು ಆಗ್ತೈತೆ ಅನ್ನೋದು ಗೊತ್ತಾಗೋದಿಲ್ಲ. ಇರೋ ತನಕ ಎಂಜಾಯ್ ಮಾಡ್ರಿ, ಆರಾಮ್ ಇಡ್ರಿ ಲೈಫ್ದಾಗ. ಖುಷಿ ಇಂಪಾರ್ಟೆಂಟ್. ಗಿಡ ಎಲ್ಲ ಬಿದ್ದವ್ರಿ ಮಳೆಗಾಳಿಗೆ. ಹಿಂಗೆಲ್ಲ ನೋಡ್ರಿ ಟ್ರಕ್ಕಿಂಗ್ ಹಾದಿ ಹಂಗೈತೆ ನೋಡ್ರಿ. ಬರೀ ಈಗ ಜಸ್ಟ್ ಇನ್ನೊಂದು ಹಾವು ಒಂದು ಫೋಟೋ ತೆಗಿರಿ ಅಂದಲೇ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇವರೆಲ್ಲ ಮೀನು ಹುಡ್ಕಾಡತ್ತಾರ್ರಿ. ಕರೆಕ್ಟಾಗಿ ನೀರೇ ಇಲ್ಲ ಇಲ್ಲಿ. ಇಲ್ಲೊಂದು ಸಣ್ಣ ಫಾಲ್ಸ್ ಐತಿ ನೋಡ್ರಿ. ಸ್ವಿಮ್ಮಿಂಗ್ ಮಾಡಕ್ ಭಾರಿ ಐತೆ ನೋಡ್ರಿ ಪ್ಲೇಸ್. ಕಟ್ ಇಳ್ಯಾಕ ಜಾಗ ಇಲ್ಲ. ಆದ್ರೂ ಹಿಂಗೆ ಜಿಗ್ ಜಂಪ್ ಮಾಡಿ ಬರತ್ತಾನ. ಪ್ರವೀಣ್ ಸಾಹಸದಾರಿ ಕೆಲಸ ಮಾಡತ್ತಾನ್ರಿ. ಓಯ್ ಇಲ್ಲ ಗೈಸ್, ಇದ ಪಾಯಿಂಟ್ ಮುಂದೆ ಸೂರಲ್ ಬರ್ತೀವಿ. ಸೂರಲ್ಗೆ ಹೋಗ್ತೇವೆ. ಅಲ್ಲಿ ನೀರು ಐತೆ ನೋಡ್ಬೇಕ್ರಿ. ಇಲ್ಲಂತೂ ನಾವು ಬಂದಿದ್ದು ವೇಸ್ಟ್ ಆತ, ನೀರಿಲ್ಲ. ಆದರೂ ಟ್ರಕ್ಕಿಂಗ್ ಚಲೋ ಐತ್ರಿ ಗೈಸ್. 2 ಕಿಲೋಮೀಟರ್ ಒಳಗಡೆ ಬಂದೇವಿ. ಅಲ್ಲಿ ಹೋಗ್ಯಾರ ನೋಡ್ರಿ ಯಾರು. ಅಲ್ಲಿ ಹೋಗ್ಬೇಕು ನಾವು. ನಿಮ್ಮಲ್ಲಿ ಪಿಕ್ಚರ್ ನೋಡ್ರಿ ಅಲ್ರಿ. ಇದ್ರೊಳಗೆ ಬಿದ್ದಿದ್ದು ನೋಡ್ರಿ ನಾವು. ഇതാണ് എടാ വർഷം കൂടെ എഴുതി 2006 എഴുതി ಎಂದಣ ಸ್ವಲ್ಪ ಎಲ್ಲಾದರೂ ಯಾಮಾರು ಜರದರ ಮಾಡ್ರೆ ಮುಗೀತ್ರಿ. ಅವ್ನು ಕರ್ಕೊಂಡು ಹೋಗೋದು ಹೆಚ್ಚಿಂದ ಆಗ್ತೈತಿ ಇಲ್ಲಿ. ಪ್ರಯಾಣ ಸುಖಕರವಾಗಿರಲಿ. ಅದರ್ವೈಸ್ ಡೋಂಟ್ ಕಮ್. ಏನೋ ಅನ್ಕೊಂಡ್ ಬಂದು ರೀ. ಈ ತರ ಐತಂತ ಗೊತ್ತಿದ್ರೆ ಮೊದ್ಲ ಬರ್ತಿರ್ಕಿಲ್ಲ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಾಯ್ತಾ. ಏನೈತೆ ಅಂದ್ರೆ ನೋಡ್ಲ ಏ ಪವ್ಯ ಚಸ್ಮಾ ಐತಿಲ್ಲ ಬ್ಲ್ಯಾಕ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್. ಯಾವ ಗಾಯ್ಸ್ ಯಾವ ಚಸ್ಮಾ ಮರ್ತ ಬಿಟ್ಟು ನಿಮ್ಮ ನಾವು. ಕಾದಲಲ್ಲೇ ಮಂಜುಮಲ್ ಬಾಯ್. ಇದ್ಯಾವ್ದು ಹೊಸ ಪ್ರತಿಭೆ? ನಡ್ರಿ ಬಿದ್ದಿದ್ದೇರಿ ಅಲ್ರಿ ಗಿರ್ಯಾ. ನಿಮ್ಮ ಅವ ಹೇಳಿ ಹಚ್ಕೊಟ್ಟಾಳ ನಮಗೆ. ಹ್ಞೂ ಮಾರ. ಈ ತರ ಲೈಫ್ ಬ್ರೋ ಕೋಟಿ ಕೊಟ್ಟರು ಸಿಗಲ್ಲ. ಕೆಲವೊಂದ್ಸಲ ನಮ್ಗೆ ಲಕ್ಷಾಂತರ ರೂಪಾಯಿ ಕಾರಲ್ಲಿರುವಂತ ಕಂಫರ್ಟಬಲ್ ಸೀಟ್ ಮೇಲೆ ಕೂರೋಕ್ಕಿಂತ ಜಾಸ್ತಿ ಖುಷಿ ಈ ತರ ಜಾಗಗಳಲ್ಲಿ ಸಿಗುತ್ತೆ. ಜೀವನದಲ್ಲಿ ನಾವು ಮಾಡೋ ಕೆಲಸ ನಿಯತ್ತ. ಅಲ್ರಿ ನಮ್ಗೆ ತಿನ್ನಾಕ ಏನಿಲ್ಲ ಅಂತ ಹೇಳಿ ನಾವು ಚುನ್ಮರಿ ಕಟ್ಕೊಂಡ್ ಬಂದೇವಿ. ಇಲ್ಲಿ ಮೀನಿಗೆ ಚುನ್ಮರಿ ಹಾಕತ್ತಾರ ನೋಡ್ರಿ. ತಿನ್ನಾ ತೊಳಕೋ ನೋಡಿಲ್ಲ ಪಾಪ.
ಇವಾಗ ಡೆಲ್ಟಾ ಪಾಯಿಂಟ್ ಆಯ್ತಾ ನೆಕ್ಸ್ಟ್ ನಾವು ಸೂರಲ್ಲಿ ಹೋಗತ್ತೇವೆ ಶೂ ಕಲ್ಲೋಗ್ಯಾತ ನೋಡ್ರಿ ಇದ್ರಾಗ ಚಲೋ ಐತ್ರಿ ಆಯ್ತಾ ನೀರಿಲ್ಲ ರೈನಿ ಸೀಸನ್ ಬರ್ಬೇಕು ಓಕೆ ನಾರ್ಮಲ್ ಎಂಜಾಯ್ ಮಾಡೋಕೈತಿ ಬಂದು ಹೋಗ್ಬೋದು ಸೂರಲ್ ಪಾಯಿಂಟ್ಗೆ ಇಲ್ಲಿಂದ ಹೋಗೋದು ನೋಡ್ರಿ ಇವಾಗ ಗಿರಿಯಲ್ಲಿ ಇರೋರು ಲೈಫ್ ಭಾರಿ ಅಲ್ಲ ಆರಾಮ್ ಇರ್ತಾರ ಸುಮ್ ಏನಾದ್ರು ಎಮರ್ಜೆನ್ಸಿ ಬಂದ್ರೆ ಅಷ್ಟೋ ಪ್ರಾಬ್ಲಮ್ ಇಲ್ಲ ಅಡ್ಲಾಗ ಗೈಸ್ ಬಂದೇವಿ ಬಿಡಾನಿಲ್ಲ ಫಾರೆಸ್ಟ್ ಆಫೀಸರ್ ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನು ನೋಡ್ತೇನೆ ಬಿಡಾನಿಲ್ರಿ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟೇ ಏನ್ ಮಾಡಕ್ ಬರೋದಿಲ್ರಿ ಗೋವಾ ಫಾರೆಸ್ಟ್ ರೆಸ್ಟ್ರಿಕ್ಷನ್ ಮಾಡ್ಯಾರ ಬಿಡಾನಿಲ್ಲ ಇವತ್ತು ಬಿಡ್ಲಿಲ್ಲ ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ ಅಂಟಿಲ್ಲ ಅನ್ನಲ್ಲೇ ಅವ್ರು ಬಿಟ್ರ ಅವತ್ತು ಬಂದು ಕೇಳ್ರಿ ಸೂರಲ್ ಅನ್ನೋ ಒಂದಿದು ಹಳ್ಳಿ ಐತ್ರಿ ಹೆಂಗೈತ್ ನೋಡ್ರಿ ಸಲ ಅಡ್ಡಾಡಿ ಫುಲ್ ಹಸುವಾಗೈತ್ರಿ ಇವಾಗ ನಾವೆಲ್ಲ ಇದೇನಿದೆ ಬ್ರೆಡ್ ಜಾಮ್ ತಿನ್ನತೇವಿ ಯಾರಿಗೂ ಸಾಲಿಲ್ಲ ಆದರೂ ಏನು ಅಡ್ಜಸ್ಟ್ ಮಾಡ್ಕೋತೇವೆ ಹಂಗೆ ಫುಲ್ ಹಸುವಾಗಿತ್ತು ಗೈಸ ಊಟ ಇಲ್ಲ ಬೆಳಗ್ಗೆ ನಾಷ್ಟ ಮಾಡಿ ಬಂದಿದ್ದು ನಾವು ಎರಡೆರಡು ತೊಗೊಂಡ್ರೆ 4 ಬ್ರೆಡ್ ತೊಗೊಂಡ್ರೆ ಈ ಡಬ್ಬಿನ